ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಡಿಕೆ ಸರ್ಕಾರದಲ್ಲಿ ನೋ DCM ಅಧಿಕೃತ ಘೋಷಣೆಯೊಂದೇ ಬಾಕಿ. ಸಿದ್ದು ಬಣಕ್ಕೆ ಅತ್ಯಂತ ದೊಡ್ಡ ಶಾಕ್ ಕೊಟ್ಟಂತ ಮಲ್ಲಿಕಾರ್ಜುನ್ ಖರ್ಗೆ. ಏನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ ಒಂದು 10 ದಿನಗಳ ಹಿಂದೆ ನಾವು ಕೂಡ ಒಂದು ವಿಷಯವನ್ನು ರಿಪೋರ್ಟ್ ಮಾಡಿದ್ವಿ. ಅದೇನೆಂದರೆ ಸಿದ್ದರಾಮಯ್ಯನವರ ರಾಜೀನಾಮೆ ಖಚಿತ ಎನ್ನುವಂಥ ಮಾಹಿತಿಯನ್ನು ನಾವು ಕೂಡ ನಮ್ಮ ಚಾನಲ್ನಲ್ಲಿ ಸುದ್ದಿಯನ್ನು ಬಿತ್ತರ ಮಾಡಿದ್ವಿ. ಅದಾದ ನಂತರ ಸಿದ್ದರಾಮಯ್ಯನವರು ರಿಸೈನ್ ಮಾಡ್ತಾರೆ. ಜೊತೆಗೆ ಸಿದ್ದರಾಮಯ್ಯನವರು ರಿಸೈನ್ ಮಾಡಿದ ನಂತರ ಮತ್ತೊಂದು ಸುದ್ದಿ ಹುಟ್ಕೊಳ್ತೆ. 4 ಜನ DCM ಎನ್ನುವಂಥ ಹುದ್ದೆ ಸೃಷ್ಟಿಯಾಗುತ್ತೆ. MB ಪಾಟೀಲ್ ಲಿಂಗಾಯತ ಕೋಟದಿಂದ, ಸಿದ್ದರಾಮಯ್ಯನವರ ಕೋಟದಿಂದ ಯತೀಂದ್ರ, ಜೊತೆಗೆ ಮುಸ್ಲಿಂ ಕೋಟದಿಂದ ಜಮೀರ್ ಅಹಮದ್ ಖಾನ್, ಹೀಗೆ 4 ಹೆಸರುಗಳು. ಜೊತೆಗೆ ದಲಿತ ರೈಟ್ ಕೋಟದಿಂದ ಪ್ರಿಯಾಂಕ್ ಖರ್ಗೆ ಅನ್ನುವಂಥ DCM ಕೋಟ ಸೃಷ್ಟಿ ಮಾಡ್ತಿದೆ ಹೈಕಮಾಂಡ್ ಎನ್ನುವಂಥ ಸುದ್ದಿ ಬಿತ್ತರವಾಗಿತ್ತು. ಆಗಲೂ ಕೂಡ ಒಂದು ಸುದ್ದಿಯನ್ನು ರಿಪೋರ್ಟ್ ಮಾಡಿದ್ದು. ಅದೇನೆಂದರೆ DK ಸರ್ಕಾರದಲ್ಲಿ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ನೋ DCM. ಅದಕ್ಕೂ ಕೂಡ ಕಾರಣ ಕೊಟ್ಟಿರಬೇಕಾದ್ರೆ, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ DK ಶಿವಕುಮಾರ್ ಯಾಕೆ DCM ಆದರು ಅಂದರೆ ಅವರು ಮುಂದಿನ ಮುಖ್ಯಮಂತ್ರಿ ಆಗಬೇಕಿತ್ತು ಎನ್ನುವಂಥ ಕಾರಣಕ್ಕಾಗಿ DCM ಆದರು. ಆದರೆ ಈಗ ಸದ್ಯದ ಮಟ್ಟಿಗೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ 3ನೇ ತಾರೀಕು. ಹೀಗಾಗಿ ಯಾರನ್ನೂ ಕೂಡ ಮುಂದಿನ ಮುಖ್ಯಮಂತ್ರಿ ಅನ್ನುವಂಥ ಪ್ರೊಜೆಕ್ಷನ್ ಬೇಡ ಅನ್ನುವಂಥ ರೀತಿಯಲ್ಲಿ ಸ್ವತಃ DK ಶಿವಕುಮಾರ್ ಅವರು ಹೈಕಮಾಂಡ್ ಮೇಲೆ ಒತ್ತಡ ಹೇರಿದ್ರು. ಜೊತೆಗೆ ಅದಕ್ಕೆ ಪೂರಕವೆಂಬಂತೆ KPCC ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂಥ ಜಾರಕಿಹೊಳಿ ಕೂಡ DK ಶಿವಕುಮಾರ್ ಜೊತೆ ಕೈಗೂಡಿಸಿ ಮನವಿಯನ್ನು ಮಾಡಿದ್ರು. ಯಾಕಂದರೆ 2028ರಲ್ಲಿ KPCC ಅಧ್ಯಕ್ಷನಾಗಿ ನನ್ನ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದರೆ ನಾನು ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವಂಥ ಘೋಷಣೆ ಆಗಬೇಕು ಅಥವಾ ಅದರ ಮುನ್ಸೂಚಿಸಬೇಕು ಅನ್ನೋ ಕಾರಣಕ್ಕಾಗಿ ಈಗಾಗಲೇ 4 ಉಪಮುಖ್ಯಮಂತ್ರಿ ಹುದ್ದೆಯನ್ನು ಸೃಷ್ಟಿ ಮಾಡಿದ್ರೆ ಅವರು ಕೂಡ ದ ಸ್ಟೆಪ್ಪಿಂಗ್ ಸ್ಟೋನ್ ಟು CM ಎನ್ನುವಂಥ ರೀತಿಯಲ್ಲಿ, ಅಥವಾ ತಾವು ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿಯ ಒಂದು ಸ್ಪರ್ಧಾಳು ಎನ್ನುವಂಥ ರೀತಿಯಲ್ಲಿ ಅವರು ಕೂಡ ತಮ್ಮನ್ನು ತಾವು ತೋರಿಸ್ಕೊಳ್ತಾರೆ ಅನ್ನುವಂಥ ಒಂದು ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಕೂಡ DCM ಹುದ್ದೆ ಬೇಡವೆನ್ನುವಂಥ ಸುದ್ದಿ ನಾವು ಕೂಡ ರಿಪೋರ್ಟ್ ಮಾಡ್ತೀವಿ. ಆದರೆ ಇದೀಗ ಅದು ಅಧಿಕೃತವಾಗ್ತಿದೆ. ದೆಹಲಿಗೆ ಹೊರಟು ನಿಂತಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಧ್ಯಮದ ಜೊತೆ ಮಾತನಾಡುವಾಗ ಹೇಳಿದ್ದು ಅಂದರೆ, ಯಾವುದೇ ಕಾರಣಕ್ಕೂ ಕೂಡ ಸದ್ಯ ಯಾವುದೂ ಇಲ್ಲಿ ಪ್ರಸ್ತಾವ ಬಂದಿಲ್ಲ. ಸದ್ಯ ಜೂನ್ 3ಕ್ಕೆ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಮತ್ತು ಕೆಲವೊಂದಿಷ್ಟು MLAಗಳು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅದಾದ 15 ದಿನದ ನಂತರ ಅಥವಾ 1 ತಿಂಗಳ ನಂತರ ಮತ್ತೊಮ್ಮೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಆಗ ನೋಡ್ಕೊಂಡ್ರಾಯ್ತು. ಈಗ ಸದ್ಯದ ಮಟ್ಟಿಗೆ ಯಾವುದೇ ಒಂದು ಪ್ರಸ್ತಾವ ಬಂದಿಲ್ಲ. ಪ್ರಸ್ತಾವ ಬಂದ ನಂತರ ನೋಡ್ಕೊಳ್ಳುವ ಅನ್ನುವಂಥ ಮಾತನ್ನು ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅಂದರೆ AICC ಅಧ್ಯಕ್ಷರಾಗಿರುವಂಥ ಹೈಕಮಾಂಡ್ನ ಉನ್ನತ ಹುದ್ದೆಯಲ್ಲಿರುವಂಥ ಖರ್ಗೆ ಅವರು ಅಧಿಕೃತವಾಗಿ ಹೇಳಿದ್ದಾರೆ. ಹೀಗಾಗಿ ಜೂನ್ 3ನೇ ತಾರೀಕು 14 ಜನ MLAಗಳು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ. ಅದರಲ್ಲಿ ಮುಖ್ಯವಾಗಿ ಎಚ್ ಸಿ ಮಹಾದೇವಪ್ಪ ಅವರನ್ನ ಹೊರಗಿಡಬಹುದು. ಅವರು ಕೂಡ ಸಂಭಾವ್ಯರ ಪಟ್ಟಿಯಲ್ಲಿಲ್ಲ. ಜೊತೆಗೆ HK ಪಾಟೀಲ್ ಕೂಡ ಸಂಭಾವ್ಯರ ಪಟ್ಟಿಯಲ್ಲಿಲ್ಲ. 1-2 ಹೊಸ ಮುಖಗಳು ಅಂದರೆ, ಒಂದು ಹ್ಯಾರಿಸ್ ಒಳಗಡೆ ಬರಬಹುದು, ಜೊತೆಗೆ ಯತೀಂದ್ರ ಒಳಗಡೆ ಬರ್ತಾರೆ ಅನ್ನುವಂಥ ಲೆಕ್ಕಾಚಾರ ಕೂಡ ಇದೆ. ಜೊತೆಗೆ ಇಲ್ಲಿ ಮುಖ್ಯವಾದಂಥ ಮತ್ತೊಂದು ವಿಷಯ ಅಂದರೆ, ಯಾರು ಸ್ಪೀಕರ್ ಆಗ್ತಾರೆ. UT ಖಾದರ್ ಅವರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡ್ರೆ, ಆ ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡ ನಂತರ ಖಾಲಿಯಾಗಿರುವಂಥ ಸ್ಪೀಕರ್ ಹುದ್ದೆಯನ್ನು ಯಾರು ಅಲಂಕರಿಸ್ತಾರೆ. ಈಗಾಗಲೇ ಪರಮೇಶ್ವರ್ ಅವರಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟು ನೀವು ಸ್ಪೀಕರ್ ಹುದ್ದೆಯನ್ನು ನಿಭಾಯಿಸಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನುವಂಥ ಮಾತು ಹರಿದಾಡ್ತಿದ್ರು ಕೂಡ, ಒಂದು ಹಂತಕ್ಕೆ ಯಾವುದೇ ಬಣದಲ್ಲಿ ಗುರುತಿಸಿಕೊಂಡಿರದಂಥ ನಿಷ್ಠಾವಂತ ವ್ಯಕ್ತಿಯನ್ನು ಹೈಕಮಾಂಡ್ ಹುಡುಕ್ತಾ ಇದೆ. ಅವರು ಯಾವ ಬಣಕ್ಕೂ ಇರಬಾರ್ದು. ಒಂದು DK ಬಣಕ್ಕೂ ಇರಬಾರ್ದು, ಮತ್ತೊಂದು ಸಿದ್ದರಾಮಯ್ಯ ಬಣಕ್ಕೂ ಇರಬಾರ್ದು, ಮತ್ತೊಂದು ಕಂಪ್ಲೀಟಾಗಿ ರೈಟ್ ಆಗಿ BJP ಹತ್ರ ವಾಲುವಂಥ ಮನಸ್ಥಿತಿಯೂ ಕೂಡ ಇರಬಾರ್ದು. ಹೀಗಾಗಿ ಪಕ್ಷನಿಷ್ಠೆ, UT ಖಾದರ್ ಪಕ್ಷನಿಷ್ಠರಾಗಿದ್ದರು. ಈ ಹಿಂದೆ KG ಬೋಪಯ್ಯ ಕೂಡ ಪಕ್ಷನಿಷ್ಠಾವಂತರಾಗಿದ್ದರು. ಜೊತೆಗೆ ಸುರೇಶ್ ಕುಮಾರ್ ನಿಷ್ಠಾವಂತರಾಗಿದ್ದರು, ರಮೇಶ್ ಕುಮಾರ್ ಪಕ್ಷನಿಷ್ಠಾವಂತರಾಗಿದ್ದರು, ಕಾಗೋಡು ತಿಮ್ಮಪ್ಪ ಪಕ್ಷದ ನಿಷ್ಠಾವಂತರಾಗಿದ್ದರು, ಕಾಗೇರಿ BJPಗೆ ನಿಷ್ಠಾವಂತರಾಗಿದ್ದರು. ಹೀಗಾಗಿ ಅವರು ಯಾವುದೇ ಬಣದಲ್ಲಿ ಸೇರಿಸಿಕೊಂಡಿರುವಂಥ ವ್ಯಕ್ತಿಯನ್ನು ಪಕ್ಷ ಹುಡುಕುತ್ತೆ. ಈಗ ಹುಡುಕುವ ನಿಟ್ಟಿನಲ್ಲಿ HK ಪಾಟೀಲ್ ಅವರನ್ನ ಹೆಸರು ಕೂಡ ಬಂದಿತ್ತು ಎನ್ನುವಂಥ ಹೆಸರಿದೆ. MB ಪಾಟೀಲ್ ಅವರನ್ನ ಕೇಳಿದ್ರು ನೀವು ಸ್ಪೀಕರ್ ಆಗಿ ಅಂತ. ಆದರೆ ಅವರು ಖಡಾಖಂಡಿತವಾಗಿ ನಾನು ಕೂಡ ಈಗ ದೊಡ್ಡ ಹುದ್ದೆಯನ್ನು ನಿಭಾಯಿಸಬೇಕು, ನಾನು ರಾಜಕೀಯ ಅಂತ್ಯ ಆಗಿಲ್ಲ ಅನ್ನುವಂಥ ಕಾರಣಕ್ಕಾಗಿ ತನಗೆ ಸ್ಪೀಕರ್ ಹುದ್ದೆ ಬೇಡ ಅನ್ನುವಂಥ ಮಾತನ್ನು ಹೇಳಿದ್ರು. ಆದರೆ ಪಕ್ಷ ಮನಸ್ಸು ಮಾಡಿದ್ರೆ ಯಾರನ್ನು ಬೇಕಾದರೂ ಕೂರಿಸ್ಬೋದು, ಯಾರನ್ನು ಕೂಡ ಮನವೊಲಿಸ್ಬೋದು. ಸದ್ಯಕ್ಕೆ ಆ ಚೆಂಡು ಪರಮೇಶ್ವರ್ ಅವರ ಹತ್ರ ಬರ್ತಿದೆ. ಪರಮೇಶ್ವರ್ ಅವರು ಸ್ಪೀಕರ್ ಹುದ್ದೆ ಬೇಡ, ಬೇಕಾದ್ರೆ ನನ್ನ KPCC ಅಧ್ಯಕ್ಷ ಸ್ಥಾನ ಬೇಕಾದ್ರೆ ಕೊಡಿ ಅನ್ನುವಂಥ ಮಾತನ್ನು ಹೇಳಿದರೆ, ಇದೆಲ್ಲದರ ಮಧ್ಯೆ ಇದೀಗ ಸಿದ್ದರಾಮಯ್ಯನವರಿಗೆ ಖರ್ಗೆ ಅವರು ಶಾಕ್ ಯಾಕೆ ಕೊಟ್ಟಿದ್ದಾರೆ ಅಂದರೆ, ನೋಡಿ, ಪ್ರಿಯಾಂಕ್ ಖರ್ಗೆ ಅವರು ಒಂದು ಕಡೆ ಉಪಮುಖ್ಯಮಂತ್ರಿ ಆದರೆ ತನ್ನ ಮಗನಾದಂಥ ಯತೀಂದ್ರ ಅವ್ರನ್ನು ಕೂಡ ನಾವು ಉಪಮುಖ್ಯಮಂತ್ರಿಯಾಗಿ ಬಿಂಬಿಸ್ಬೋದು, ಮುಂದೆ ದೊಡ್ಡ ಹುದ್ದೆ ನಿಭಾಯಿಸ್ಬೋದು ಎನ್ನುವಂಥ ಒಂದು ಲೆಕ್ಕಾಚಾರ ಇತ್ತು ಎನ್ನುವಂಥ ಮಾತು ಹರಿದಾಡ್ತಿರೋದ್ರ ನಡುವೆ ಇದೀಗ ಹೈಕಮಾಂಡ್ ಸ್ವತಃ ಹೇಳಿದೆ ಸದ್ಯಕ್ಕೆ DCM ಇಲ್ಲ. ಜೊತೆಗೆ ರಾಮಲಿಂಗಾರೆಡ್ಡಿ ಕೂಡ ಹೇಳಿದರೆ ಕರ್ನಾಟಕದಲ್ಲಿ 3-4 DCM ಯಾವುದು ಇರಬಾರ್ದು, ಒಂದು CM ಇರಬೇಕು ಮತ್ತು ಸಚಿವರು ಇರಬೇಕು ಅನ್ನುವಂಥ ಮಾತನ್ನು ಹೇಳಿದ್ರು. ಹೀಗಾಗಿ ಎಲ್ಲ ಕಡೆಯಿಂದ ಒತ್ತಾಯದ ಮೇರೆಗೆ ಹೈಕಮಾಂಡ್ ನಿರ್ಧಾರ ಮಾಡಿಬಿಟ್ಟಿದೆ, ಕರ್ನಾಟಕದಲ್ಲಿ ಯಾವುದೇ DCM ಇಲ್ಲ. ಜೊತೆಗೆ ಕರ್ನಾಟಕ ಬಿಟ್ಟು ಬೇರೆ ಕಾಂಗ್ರೆಸ್ ಆಡಳಿತ ಇದೆಯಲ್ಲ, ಅದು ತೆಲಂಗಾಣ ಇರ್ಬೋದು, ಕೇರಳ ಆಗಿರ್ಬೋದು,
ಜೊತೆಗೆ ಬೇರೆ ಕಡೆ ಹಿಮಾಚಲ ಪ್ರದೇಶ, ಹೀಗೆ 4 ರಾಜ್ಯದಲ್ಲೂ ಕೂಡ ಸದ್ಯದ ಮಟ್ಟಿಗೆ ಯಾವುದೇ DCM ಇಲ್ಲ, ಕರ್ನಾಟಕ ಹೊರತುಪಡಿಸಿದರೆ. ಈಗ ಕರ್ನಾಟಕದಲ್ಲೂ ಕೂಡ ಮುಖ್ಯಮಂತ್ರಿ ಹುದ್ದೆ ಖಾಲಿ ಹೋಯಿತು, ಅದು ಕೂಡ ಡಿಸಲ್ವ್ ಆಗಿದೆ. ಈಗ 3ನೇ ತಾರೀಕು ಅದೇ DCM ಆಗಿರುವಂಥ DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಹೊಂದ್ತಾರೆ. ಹೀಗಾಗಿ ಸದ್ಯದ ಮಟ್ಟಿಗೆ ಯಾವುದೇ DCM ಇಲ್ಲ. ಆದರೆ ಈ ಹಿನ್ನಡೆಯಿಂದ ಒಂದು ಕಡೆ ಸಿದ್ದರಾಮಯ್ಯನವರಿಗೆ DCM ಇದ್ದರೆ DK ಶಿವಕುಮಾರ್ ಅವರನ್ನ ನಿಯಂತ್ರಣ ಮಾಡಬಹುದಿತ್ತು ಅಂತ ಲೆಕ್ಕಾಚಾರ ಇತ್ತಲ್ಲ, ಅದು ಎಲ್ಲೋ ಒಂದು ಕಡೆ ಹಿನ್ನಡೆಯಾಗಿದೆ. ಪ್ರಿಯಾಂಕ್ ಖರ್ಗೆ DCM ಆದರೆ, ಅಥವಾ MB ಪಾಟೀಲ್ DCM ಆದರೆ, ಅಥವಾ ಜಮೀರ್ ಅಹಮದ್ DCM ಆದರೆ, ಅಥವಾ ಯತೀಂದ್ರ DCM ಆಗಿಬಿಟ್ರೆ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರನ್ನ ಸ್ವಲ್ಪ ಕಟ್ಟಿ ಹಾಕ್ಬೋದಿತ್ತು. ಅಥವಾ ಈ ಏಕಛತ್ರಾಧಿಪತ್ಯ ಒಂದು ಆಡಳಿತ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಮಳೆ ಹೊಡೆಯಬಹುದಿತ್ತು, ಅಥವಾ ಅದಕ್ಕೆ ಸ್ವಲ್ಪ ಮೂಗುದಾರ ಹಾಕ್ಬೋದಿತ್ತು ಅಂತ ಲೆಕ್ಕಾಚಾರಕ್ಕೆ ಇದೀಗ ಸಿದ್ದರಾಮಯ್ಯನವರಿಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಜೊತೆಗೆ ಸಿದ್ದರಾಮಯ್ಯನವರು ಒಂದು ಒಳ್ಳೆ ಹುದ್ದೆ ಅಲಂಕರಿಸ್ತಾರೆ ಅನ್ನುವಂಥ ಮಾತಿನ ನಡುವೆ ಸಿದ್ದರಾಮಯ್ಯನವರು ಇದೀಗ ಸೀದಾ ಸಾದಾ ಸೈಡ್ ಲೈನ್ ಆಗುವಂಥ ಹಂತಕ್ಕೆ ಬಂದುಬಿಟ್ರ ಎಲ್ಲವೂ ಕೂಡ ಕಾದು ನೋಡಬೇಕು. ಯಾಕಂದರೆ DK ಶಿವಕುಮಾರ್ 1 ತಿಂಗಳ ಕಾಲ ಸಾಧಾರಣ ಎಲ್ಲರ ಮಾತನ್ನು ಕೇಳ್ಬೋದಾದರೆ, DK ಶಿವಕುಮಾರ್ ಎಂಥ ವ್ಯಕ್ತಿತ್ವ ಅಂದರೆ ಮುಂದಿನ ದಿನಗಳಲ್ಲಿ ಯಾರ ಮಾತು ಕೇಳಲಿಕ್ಕಿಲ್ಲ. ಅವರ ಸಹೋದರರ ಮಾತನ್ನು ಬಿಟ್ಟು ಜೊತೆಗೆ ತಮ್ಮ ಆಪ್ತರಿದ್ದಾರಲ್ಲ, ಮಾಗಡಿ ಬಾಲಕೃಷ್ಣ ಆಗಿರ್ಬೋದು, ಶಿವಗಂಗ ಬಸವರಾಜ್ ಆಗಿರ್ಬೋದು, ಇಕ್ಬಾಲ್ ಹುಸೇನ್ ಆಗಿರ್ಬೋದು, ಹೀಗೆ CP ಯೋಗೇಶ್ವರ್ ಆಗಿರ್ಬೋದು, ಹೀಗೆ ಕೆಲವೊಬ್ಬರ ಮಾತನ್ನು ಬಿಟ್ಟು ಮತ್ತೆ ಯಾರು ಮಾತು ಕೇಳ್ತಾರೆ ಅನ್ನುವಂಥ ಲೆಕ್ಕಾಚಾರ ಯಾರಿಗೂ ಇಲ್ಲ. ಯಾಕಂದರೆ DK ಶಿವಕುಮಾರ್ ಅವರು ರಾಜಕೀಯ ಒಂದು ಹಾದಿ ಆಗಿತ್ತು, ಎಲ್ಲೂ ಕೂಡ ತಗ್ಗಿ ಬಗ್ಗೆ ನಡೆದರಲ್ಲ. ಅದರಲ್ಲೂ ಮುಖ್ಯವಾಗಿ ದೇವೇಗೌಡರ ಕುಟುಂಬವನ್ನು ಎದುರಾಕೊಂಡು ರಾಜಕೀಯ ಮಾಡಿದಂಥರು. ಹೀಗಾಗಿ ಯಾರನ್ನೂ ಕೇಳಿ ಸರ್ಕಾರ ಮಾಡ್ತಾರೆ ಅನ್ನುವಂಥ ಮಾತು ಸದ್ಯಕ್ಕಂತೂ ನನಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ನಾವು ಕೂಡ 20 ವರ್ಷದಿಂದ ರಾಜಕೀಯವನ್ನು ನೋಡ್ಕೊಂಡು ಬಂದಿದ್ದ ಕಾರಣಕ್ಕಾಗಿ ಯಾರ್ಯಾರ ಗುಣ ಹೇಗಿದೆ, ಸಿದ್ದರಾಮಯ್ಯನವರು ಹೇಗೆ ಒಂಥರ ಬಂಡೆ ಇದ್ರಲ್ಲ, ಹಾಗೆ DK ಶಿವಕುಮಾರ್ ಕೂಡ ಒಂಥರ ಬಂಡೆ. ನೀವು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವ್ರನ್ನ ಹೇಗೆ ಬೇಕಾದರೂ ಬಗ್ಸ್ಬೋದು, ಆದರೆ ಒಂದು ಕಡೆ ಸಿದ್ದರಾಮಯ್ಯನವ್ರನ್ನ ಬಗ್ಸ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಪಕ್ಷದ ವಿಚಾರಕ್ಕೆ ಬಂದಾಗ DK ಶಿವಕುಮಾರ್ ಕೂಡ ಅಷ್ಟೇ ಪಕ್ಷದ ಕಟ್ಟಾಳು ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಈ ಕ್ಯಾಬಿನೆಟ್ ವಿಚಾರ ಯಾವ ಚರ್ಚೆಗೆ ಹೋಗುತ್ತೆ, ಯಾರೆಲ್ಲ ಒಳಗೆ ಬರ್ತಾರೆ, ಯಾರೆಲ್ಲ ಸದ್ದು ಮಾಡ್ತಾರೆ ಎನ್ನುವುದಕ್ಕಿಂತ ಮೊದಲು ಸದ್ಯದ ಮಟ್ಟಿಗೆ DK ಸರ್ಕಾರದಲ್ಲಿ ನಾವು ಹೇಳಿದ ಹಾಗೆ ಯಾವುದೇ ಉಪಮುಖ್ಯಮಂತ್ರಿಯ ಹುದ್ದೆ ಸೃಷ್ಟಿ ಆಗಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.